ಮೆಮೊರಿ ಕ್ಲಾಸ್ ಅಂದಾಗ ನಿಮಗೆ ನೆನಪಾಗೋದೇನು? ಮೆಮೊರಿ ಕ್ಲಾಸ್ ಅಂದಾಗ ನೆನಪಾಗೋದೇನು? ಎಷ್ಟು ಜನಕ್ಕೆ ನಿಮಗೆ ಮೆಮೊರಿ ನನಗೆ ಫ್ರ್ಯಾಂಕ್ಲಿ ಒಪ್ಕೊಳ್ಳೋಣ, ಸ್ವಲ್ಪ ಮೆಮೊರಿ ಜಾಸ್ತಿ ಮಾಡ್ಕೋಬೇಕು, ಇನ್ಕ್ರೀಸ್ ಮಾಡ್ಕೋಬೇಕು, ನಾನು ಓದಿದ್ದೆಲ್ಲ ನೆನಪಿರಲ್ಲ ಸಮ್ಟೈಮ್ಸ್, ಅಥವಾ ಎಕ್ಸಾಮಲ್ಲಿ ಓದಿರ್ತೀನಿ, ರಾತ್ರಿ ಎಲ್ಲ ಓದಿರ್ತೀನಿ, ಎಕ್ಸಾಮಲ್ಲಿ ಓದಿದ ತಕ್ಷಣ ಮರೆತು ಹೋಗ್ಬಿಡ್ತದೆ, ಅಥವಾ ಎಷ್ಟು ಪ್ರಯತ್ನ ಮಾಡಿದ್ರು ಸುಮ್ಮನೆ ಜಸ್ಟ್ ಬಯಟ್ ಆಗಿರ್ತದೆ, ಮತ್ತೆ ಒಂದೆರಡು ದಿನ ಇರ್ತದೆ ಹೋಗ್ಬಿಡ್ತದೆ ಅನ್ನೋದು ಕೈ ಫ್ರ್ಯಾಂಕ್ಲಿ ಆಗಿದೆ ತೊಂದರೆ ಇಲ್ಲ. ಇಲ್ಲಿ ನಾವು ಫ್ರ್ಯಾಂಕ್ಲಿ ಆಗಿರೋದ್ರಿಂದ ನಾವು ಮುಕ್ತವಾಗಿ ನಮ್ಮ ವಿಚಾರಗಳನ್ನು ಕ್ಲಿಯರ್ ಮಾಡ್ಕೋಬೋದು, ಯಾಕೆ ಏನು ಅಂತ ಅರ್ಥ ಆಗ್ತದೆ. ಓಕೆ ಓಕೆ ಅರ್ಥ ಆಗಿದೆ. ಆಲ್ಮೋಸ್ಟ್ 95% 99% ಕೂಡ ಈ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಕೆಲವೊಂದು ಪರ್ಸೆಂಟ್ ಯಾಕೆ ಅಂದರೆ ಅವರು ಸ್ವಲ್ಪ ಕೆಲವೊಂದು ತಿಳ್ಕೊಂಡು ಹೋಗ್ತಾರೆ, ಅವ್ರಿಗೆ ಬೇಗ ಹೊಲಿತಾರೆ, ಅದು ಒಂದು ವಿಚಾರ ಒಂದು ಕಡೆ. ಓಕೆ, ಈಗ ಮೆಮೊರಿ ಅಂತಂದಾಗ ನಾವು ಬಾಲ್ಯದಲ್ಲಿ ಇರಬೇಕಾದ್ರೆ ಹೇಳಿದೀವಿ ಅಪ್ಪ ಅಮ್ಮನಿಗೆ ಏನಾಗ್ತಾರೆ ಅಂತ ಕೇಳಿರ್ತಾರೆ, ನೆನಪಿದೆಯಾ ನಿಮ್ಗೆ ಯಾರಿಗಾದ್ರು? ನಾವು ಹೇಳಿರ್ತೀವಿ ಪೈಲಟ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ. ನೀವು ಬೆಳೆದಂತೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ಲ, ಏನಾಗಬೇಕು ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಇರುತ್ತಲ್ವ. ಬಾಲ್ಯದಲ್ಲಿ ಏನೆಲ್ಲ ಹೇಳಿರ್ತೀವಿ, ಒಂದಲ್ಲ ಎರಡಲ್ಲ ಸಾಕಷ್ಟು ಹೇಳಿರ್ತೀವಿ, ನಾನು ಅದಾಗ್ತೀನಿ ಇದಾಗ್ತೀನಿ ಪಪ್ಪ ಅಂತ ಹೇಳ್ತೀವಿ. ಒಂದು ಹಂತಕ್ಕೆ ಬಂದಮೇಲೆ ಏನಾಗ್ತದೆ, ಯಾವ್ದು ಹೋಗ್ಬೇಕು ಯಾವ್ದು ಬಿಡಬೇಕು, ಅಥವಾ ಯಾವ ದಾರಿ ಚೆನ್ನಾಗಿರುತ್ತೆ ಯಾವ ದಾರಿ ಚೆನ್ನಾಗಿರುತ್ತೆ ಕನ್ಫ್ಯೂಸ್ ಇರುತ್ತಲ್ವ. ಅಂದರೆ ಏನಾಗ್ತದೆ ಅಂತಂದರೆ ಬೇಸಿಕ್ ಹಂತದಲ್ಲಿ ನಮ್ಗೆ ಏನು ಸಿಗಬೇಕಾಗಿರುತ್ತೆ ಆ ಟೈಮಲ್ಲಿ ನಮಗೆ ಸರಿಯಾದ ಒಂದು ಮಾರ್ಗ ಸಿಕ್ಕಿದ್ರೆ ಅದು ನಮಗೆ ಒಂದು ರೈಟ್ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ಒಂದು ದಾರಿ ಇರುತ್ತೆ. ಅಲ್ಲಿ ಕೆಲವೊಮ್ಮೆ ನಮಗೆ ತೊಡರುಗಳಾಗ್ತವೆ. ಆಫ್ಟರ್ ನಾವು ಡಿಸೈಡ್ ಮಾಡ್ತೀವಿ, ಒಂದು 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 ಪ್ರೌಢ ವ್ಯವಸ್ಥೆಯಲ್ಲಿ ಬಂದಾಗ, ನಾವು ಒಂದು ಎಜುಕೇಶನ್ ಏನು ಕಂಪ್ಲೀಟ್ ಮಾಡ್ಲಿಕ್ಕೆ ಬಂದಾಗ ಅವಾಗ ನಾವು ಡಿಸೈಡ್ ಮಾಡ್ತೀವಿ. ಹಾಗಾಗಿ ಏನು ಹೇಳ್ತದೆ ಮೆಮೊರಿ ಕ್ಲಾಸ್ ಅಂತಂದರೆ, ಒಂದು ಯಾವುದು ಓದಿರ್ತೀವಿ ಸ್ವತಃ ನಮ್ಮ ಪಠ್ಯಕ್ರಮವನ್ನು ಏನು ಓದಿರ್ತೀವಿ ಸ್ವತಃ ನಾವೇ ತಯಾರು ಮಾಡ್ಕೊಳ್ತೀವಿ. ಇಡೀ ಲೆಸನ್ಸ್ನ ಒಂದು ವೃಕ್ಷ ಥರ ರೆಡಿ ಮಾಡಿ ಒಂದು ಕಾನ್ಷಿಯಸ್, ಅಂದರೆ ಈಗ 3 ಥರ ಇರುತ್ತೆ ನಮ್ಮ ಬ್ರೇನ್: ಸ್ಮರಣ, ಮನನ, ವಿದ್ಯಾಭ್ಯಾಸ. ಯಾವ್ಯಾವುದು? ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ಗೆ ಯಾವಾಗ ಹೋಗುತ್ತೆ ಅಂದರೆ ಜಸ್ಟ್ ಹಿಂಗೆ ನೋಡ್ತೀವಿ, ಓದ್ತೀವಿ, ಬ್ಯಾಟ್ ಮಾಡ್ತೀವಿ, ಅದು ಕಾನ್ಷಿಯಸ್ಸಲ್ಲೇ ಇರ್ತದೆ, ಮತ್ತು ಕಾನ್ಷಿಯಸ್ಸಲ್ಲೇ ಡಿಲೀಟ್ ಆಗುತ್ತೆ. ಓಕೆನಾ? ಅದೊಂಥರ ಜಸ್ಟ್ ಲೈಕ್ ಎ ವಾಮಿಟ್ ಆಗುತ್ತೆ. ಯಾವಾಗ ಕೆಲವು ಸಿಸ್ಟಮಲ್ಲಿ ನಾವು ಓದಿದಾಗ ಇಡೀ ಲೆಸನ್ಸ್ನ ಒಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮಲ್ಲಿ ಓದಿ ಇಡೀ ಲೆಸನ್ಸ್ನ ಸಬ್ ಪಾಯಿಂಟ್, ಸಬ್ ಪಾಯಿಂಟ್ಸ್, ಮೇನ್ ಪಾಯಿಂಟ್ಸ್, ಗೋಯಿಂಗ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ಕೀ ಪಾಯಿಂಟ್ಸ್, ದೆನ್ ಐಡೆಂಟಿಫೈ ವರ್ಡ್ಸ್, ಇವೆಲ್ಲರೂ ಒಂದು ನಾವು ಮಾರ್ಕ್ಔಟ್ ಮಾಡಿಕೊಂಡು ಅದನ್ನ ಯಾವ ಥರ ಸಬ್ ಬ್ರಾಂಚ್, ಹೆಂಗೆ ಇವಾಗ ಒಂದು ಬ್ರಾಂಚ್ ಸಬ್ ಬ್ರಾಂಚ್ ಯಾವ ಥರ ಬೇರೆ 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 ಭಾಗಗಳಿರ್ತವೆ, ಆ ಥರ ಈ ವೃಕ್ಷ ಥರ ನಾವು ಮಾಡಿದಾಗ ಅದನ್ನು ನಾವು ರಿಪಿಟೇಷನ್ ಮಾಡಿಕೊಂಡು ಅದನ್ನು ರೀಕಾಲ್ ಮಾಡಿಕೊಂಡು ಅದನ್ನು ರಿಯಾಕ್ಷನ್ ಮಾಡಿಕೊಂಡಾಗ ಫಸ್ಟ್ ಕಾನ್ಷಿಯಸ್ಗೆ ಹೋಗಿ ಸಬ್ ಕಾನ್ಷಿಯಸ್ಗೆ ಹೋಗುತ್ತೆ, ಸಬ್ ಕಾನ್ಷಿಯಸ್ಗೆ ಹೋಗಿ ಸೂಪರ್ ಕಾನ್ಷಿಯಸ್ಗೆ ಹೋಗುತ್ತೆ. ಒಮ್ಮೆ ಸೂಪರ್ ಕಾನ್ಷಿಯಸ್ಗೆ ಕನೆಕ್ಟ್ ಏನಾಗಲ್ಲ ಆಯ್ತಂದರೆ 100% ಹೇಳ್ತೀನಿ ನಾನು, ನೀವು ಮರ್ತ್ಬಿಡಿ, ಅದನ್ನು ಓದಿದ್ದನ್ನು ಮರೆಯೋಕ್ಕಾಗಲ್ಲ. ಇಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಓದಿದ ಮೇಲೆ ಮರು ಅಂತ ಹೇಳ್ತೀವಿ, ಬಟ್ ಈ ರೀತಿ ಸಿಸ್ಟಮಲ್ಲಿ ಹೋದ್ರೆ ಮರೀಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಬ್ರೇನ್ ರಿಸೀವ್ ಮಾಡ್ಕೊಳ್ಳೋದು ಏನು ಗೊತ್ತಾ? ಇಮ್ಯಾಜಿನೇಷನ್. ಏನು? ಇಮ್ಯಾಜಿನೇಷನ್ ಈಸ್ ಬೆಟರ್ ದೆನ್ ನಾಲೆಜ್. ಇಮ್ಯಾಜಿನೇಷನ್ ಈಸ್ ಬೆಟರ್ ದೆನ್ ನಾಲೆಜ್. ಎಲ್ಲಿ ಇಮ್ಯಾಜ್ ಬರುತ್ತೆ ಅದು ಪಕ್ಕ ಎಜುಕೇಶನ್. ಯಾಕಂದರೆ ನಮ್ಮಲ್ಲಿ 5 ಎಲಿಮೆಂಟ್ಸ್ ಇದೆ. ಏನಿದೆ ಗೊತ್ತಿದೆಯಾ? ಏನೇನಿದೆ 5 ಎಲಿಮೆಂಟ್ಸ್? ಪಂಚೇಂದ್ರಿಯಗಳು ಏನಿದೆ? ಕಣ್ಣು, ಓಕೆ, ಇದು ಗ್ರಹಿಸುವಂಥದ್ದು ಒಂದು ಸಿಸ್ಟಮ್ ಇರುತ್ತೆ. ಮನಸ್ಸಿನ ಶಕ್ತಿ ಅಂತ ಕರೀತೀವಿ ನಾವು. ಇವೆಲ್ಲದಕ್ಕೂ ಒಂದು ಮನಸ್ಸಿನ ಶಕ್ತಿ ಮಾಡ್ಕೊಂಡಾಗ ಕಣ್ಣು, ಮತ್ತೆ ಕಿವಿ, ನಾಲಿಗೆ, ಸ್ಕಿನ್, ಇನ್ನೊಂದು ಮೂಗು. ಓಕೆ, ಇವು ಈ ಸ್ಪರ್ಶಗಳೆಲ್ಲ ಏನಾಗ್ತದೆ ಜಾಗೃತ ಆಗ್ತವೆ. ಮನಸ್ಸಿನ ಶಕ್ತಿ ನಾವು ಜಾಗೃತ ಮಾಡ್ಕೊಂಡಾಗ ಈ ಸ್ಪರ್ಶಗಳು ಏನಾಗ್ತದೆ ಜಾಗೃತ ಆಗ್ತವೆ. ಯಾವಾಗ ಜಾಗೃತ ಸ್ಥಿತಿಯಲ್ಲಿ ಇರ್ತದೆ ಅವಾಗ ಈ ಸಿಸ್ಟಮಲ್ಲಿ ನಾವು ಹೋದಾಗ ಅದು 100% ವರ್ಕ್ ಮಾಡ್ತದೆ. ನಾವು ಟ್ರಾಫಿಕಲ್ಲಿ ಹೋಗ್ತೀವಿ, ಟ್ರಾಫಿಕಲ್ಲಿ ಸೌಂಡ್ ಎಲ್ಲ ಕೇಳ್ತದೆ, ಯಾರಿಗಾದ್ರೂ ಮಾತಾಡ್ಸಿದ್ರೆ ಇನ್ನೊಬ್ರು ಕೇಳಿಸ್ತಾರ, ಅತಿ ಸೌಂಡಲ್ಲಿ ಕೇಳಿಸುತ್ತಾ, ಆ ಥರ ನಮಗೆ ಗೊಂದಲ ಇರ್ತದೆ ಬ್ರೇನಲ್ಲಿ. ಟ್ರಾಫಿಕ್ ಜಾಮ್ ಆದಂಗೆ ಇರ್ತದೆ. ಸಿಸ್ಟಮಲ್ಲಿ ಹೋಗ್ಲಿಲ್ಲ ಅಂದರೆ, ಪದ್ಧತಿಯಲ್ಲಿ ಹೋಗ್ಲಿಲ್ಲ ಅಂದರೆ ಟ್ರಾಫಿಕ್ ಜಾಮ್ ಇದ್ದಂಗೆ. ಆ ಸಂದರ್ಭದಲ್ಲಿ ನೀವು ಏನೇ ಆಗ್ರಿ ಅಂತ ಲೋಡ್ ಹಾಕಿದಂಗೆ ಇರ್ತದೆ, ಇನ್ನೂ ಹೊರೆ ಆಗ್ತದೆ, ಇನ್ನೂ ಒಂಥರ ಕಿರಿಕಿರಿ ಅನಿಸ್ತದೆ, ಬಟ್ ಆದರೆ ಅದು ಪರ್ಫೆಕ್ಟ್ ಆಗಿರಲ್ಲ. ಓಕೆನಾ? ಅದಕ್ಕೋಸ್ಕರ ನಾನು ಒಂದು ನಿಮಗೆ ಡೆಮೋ ಮಾಡ್ತೀನಿ, ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೀವೆಲ್ಲ ಕಣ್ಣು ಮುಚ್ಚಿ ಇರ್ತೀರಾ, ಅವಾಗ ನಾನು ನಿಮ್ಗೆ ಹೇಳ್ತೀನಿ, ಇಮ್ಯಾಜಿನೇಷನ್ ತೊಗೊಂಡು ಹೋಗಿ ಅವಾಗ ನೋಡೋಣ ಎಷ್ಟು ಜನಕ್ಕೆ ಅದು ಪರ್ಫೆಕ್ಟ್ ಅನ್ಸುತ್ತೆ ಅಂತ. ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಹೇಳ್ತೇನೆ, ಲಾಂಗ್ ಬೇಡ, ಲಾಂಗ್ ಇದೆ ಅಥವಾ ಒಂದು ಲಾಂಗೇ ಟ್ರೈ ಮಾಡ್ಬಿಡೋಣ. ಕ್ಲೋಸ್ ಯುವರ್ ಐಸ್. ಒಂದೇ ಟೈಮ್ ಹೇಳೋದು, 2 ಟೈಮ್ ಹೇಳಲ್ಲ, ಪಕ್ಕ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಾನು ಹೇಳಿರೋದು ಇಮ್ಯಾಜಿನೇಷನ್, ವರ್ಡ್ಸ್ ಅಲ್ಲ. ನಾನು ಏನು ಪದಗಳು ಹೇಳಿದ್ರೆ ಅದಲ್ಲ, ಆ
ಅಲ್ಲಿ ಚಿತ್ರ ಬರ್ಬೇಕು ನಿಮ್ ಕಣ್ಣು ಮುಂದೆ, ಅಂದಾಗ ಮಾತ್ರ ನಿಮ್ಗೆ ಪರ್ಫೆಕ್ಟ್ ಆಗ್ತದೆ, ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ದಿಸ್ ಇಸ್ ರಿಯಲ್ ಎಜುಕೇಶನ್ ಅಂತ ಹೇಳಿ. ಕ್ಲೋಸ್ ಯುವರ್ ಐಸ್. ಓಕೆ, ಯಾರು ನಿಮ್ಮ ಉಸಿರಾಟ ಕಡೆ ಗಮನ ಇಡಿ, ಕಾನ್ಸಂಟ್ರೇಷನ್ ನಿಮ್ಮ ಉಸಿರಾಟ ಕಡೆ ಇಡಿ. ನಾನು ಏನು ಹೇಳ್ತಾ ಇದ್ದೆ ಅದು ಚಿತ್ರಗಳನ್ನ ಇಮ್ಯಾಜ್ ಮಾಡ್ತಾ ಹೋಗಿ. ನಾವೆಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ, ಮೀಟಿಂಗ್. ಆ ಸಭೆಯನ್ನ ನಾವು ಪ್ಯಾಲೇಸ್ ಅಲ್ಲಿ ಇಟ್ಕೊಳ್ಳೋಣ ಅಂತ ತೀರ್ಮಾನ ಆಯಿತು. ಅರಮನೆ, ಆ ಅರಮನೆಗೆ ಹೋಗಿದ್ವಿ. ಅಲ್ಲಿ ಎಲೆಕ್ಷನ್ ಡ್ಯೂಟಿ ನಡೆದಿತ್ತು, ಚುನಾವಣಾ ಕಾರ್ಯ ನಡೆದಿತ್ತು. ಆ ಕಾರ್ಯದಲ್ಲಿ ಎಲ್ರಿಗೂ ತಿನ್ಲಿಕ್ಕಂತೇಳಿ ಆ್ಯಪಲ್ ಕೊಟ್ಟರು, ತಿನ್ಲಿಕ್ಕಂತೇಳಿ ಆ್ಯಪಲ್ ಕೊಟ್ಟರು. ಕಟ್ ಮಾಡಲಿಕ್ಕೆ ನೈಫ್ ಇರಲಿಲ್ಲ. ಆಗ ಅಲ್ಲೊಬ್ರು ಕೋಮ್ ತಗೊಂಡು ಕಟ್ ಮಾಡಿ ತಿಂತಾ ಇದ್ರು. ಆಗ ಟೀತ್ ಪೇನ್ ಆಯ್ತು, ಅಲ್ಲಿ ನೋವಾಯಿತು. ಟೀತ್ ಪೇನ್ ಆಗಿ ಟೀತ್ ಫೆಲ್ ಡೌನ್, ಅಲ್ಲೂ ಕೆಳಗಡೆ ಉದುರಿ ಬಿತ್ತು. ಅದನ್ನ ಅವರನ್ನ ಕಾಪಾಡ್ಲಿಕ್ಕಂತೇಳಿ ಪಾಸ್ಟರ್, ಪೂಜಾರಿ ಅಥವಾ ಪಾದ್ರಿ ಹಾರ್ಸ್, ಕುದುರೆ ಮೇಲೆ ಬರ್ತಾರೆ. ಬರುವಾಗ ಕೈಯಲ್ಲಿ ಒಂದು ಎನ್ಸೈಕ್ಲೋಪೀಡಿಯಾ, ವಿಶ್ವಕೋಶ ಪುಸ್ತಕಗಳನ್ನ ತೆಗೆದುಕೊಂಡು ಬರ್ತಾ ಇರ್ತಾನೆ. ಆ ಎನ್ಸೈಕ್ಲೋಪೀಡಿಯಾ ಪುಸ್ತಕದೊಳಗಡೆ ಮೊದಲನೆಯ ಪುಟದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಭಾವಚಿತ್ರ ಇರುತ್ತೆ. ಸಚಿನ್ ತೆಂಡೂಲ್ಕರ್ ಅವರು ಹೆಲಿಕಾಪ್ಟರ್ ಓಡಿಸ್ತಾ ಇರ್ತಾರೆ. ಆ ಹೆಲಿಕಾಪ್ಟರ್ ಒಳಗಡೆ ಸುಮಾರು ನಾಯಿಗಳು ಇರ್ತವೆ, ನಂಬರ್ ಆಫ್ ಡಾಗ್ಸ್. ಆ ನಾಯಿಗಳ ಹಿಂದೆ ಒಂದು ಚಿಕ್ಕ ಮಗು ಇರುತ್ತೆ, ಯಂಗ್ ಚೈಲ್ಡ್. ಆ ಮಗು ಆ ನಾಯಿಗಳನ್ನ ನೋಡಿ ಫಿಯರ್, ಭಯ ಆಗುತ್ತೆ. ಭಯ ಆಗ್ಬಿಟ್ಟು ಕ್ರೈ, ಅಳುತ್ತೆ. ಆಗ ಅಲ್ಲಿ ಒಬ್ರು ಕಮಾಂಡರ್ ಇರ್ತಾರೆ, ದಂಡನಾಯಕ. ಅವ್ರ ಕೈಯಲ್ಲಿ ಒಂದು ಬೋ ಇರುತ್ತೆ ಅಥವಾ ಆರೋ ಅಥವಾ ಬಿಲ್ಲು, ಕನ್ನಡದಲ್ಲಿ ಬಿಲ್ಲು. ಆ ಮಗುನ ಸಮಜಾಯಿಸ್ಲಿಕ್ಕಂತೇಳಿ ಆ ಕಮಾಂಡರ್ ಬರ್ತಾ ಇರ್ತಾರೆ. ಅಕಸ್ಮಾತ್ ಆಗಿ ಅವ್ರ ಕೈಯಲ್ಲಿರ್ತಕ್ಕಂಥ ಬೋ ಕೈ ಜಾರಿ ಕೆಳಗಡೆ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬಿತ್ತು. ಬಿದ್ದಾದ ನಂತರ ಎಕ್ಸ್ಪ್ಲೋಷನ್ ಅಥವಾ ಬ್ಲಾಸ್ಟ್ ಅಂತೀವಿ ನಾವು. ಸಿಡಿತ, ಪುಡಿ 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 ಆಗ್ತದೆ, ಸಿಡಿತ ಆಗ್ತದೆ, ಬ್ಲಾಸ್ಟ್ ಆಗ್ತದೆ. ಪುಡಿ ಪುಡಿಯಾಗಿ ಅದು ಹ್ಯಾಶ್ ಆಗುತ್ತೆ, ಹ್ಯಾಶ್ ಬೂದಿ ಆಗುತ್ತೆ. ಬೂದಿಯಾಗಿ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಕ್ಕೆ ಸೇರಿ ಅದು ಬೆಳ್ಳಿಯಾಗಿ ಕನ್ವರ್ಟ್ ಆಗುತ್ತೆ, ಸಿಲ್ವರ್. ಬೆಳ್ಳಿಯಾಗಿ ಕನ್ವರ್ಟ್ ಆಗುತ್ತೆ, ಸಿಲ್ವರ್. ಆಗ ಅದನ್ನ ಜೇಬಲ್ ಇಟ್ಕೊಳ್ತಾನೆ. ಚಳಿ 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 ಅನ್ಸುತ್ತೆ, ಕೋಲ್ಡ್. ಇದೊಂದು ಕನಸು, ಇದೊಂದು ಡ್ರೀಮ್ ಅಂತ ತಿಳ್ಕೊಂಡು ಕಣ್ ತೆಗಿತಾನೆ. ಎದುರಿಗೆ ಅಮ್ಮ ಬಂದು ನಿಂತ್ಕೊಂಡಿರ್ತಾರೆ. ಮದರ್, ಎ ಕಪ್ ಆಫ್ ಮಿಲ್ಕ್, ಒನ್ ಗ್ಲಾಸ್ ಆಫ್ ವಾಟರ್. ಅಮ್ಮ ತಗೊಂಡು ಬಂದಿರ್ತಾರೆ, ಒಂದು ಗ್ಲಾಸ್ ನೀರು, ಕಪ್ ಆಫ್ ಮಿಲ್ಕ್. ಆ ನೀರನ್ನು ಕುಡಿದು, ಆ ಮಿಲ್ಕನ್ನು ಕುಡಿದು ಸ್ನಾನಕ್ಕೆ ಹೋಗ್ತಾನೆ. ಬಾತ್, ಸ್ನಾನಕ್ಕೆ ಹೋಗಿ ಬಂದು ರೆಡ್ ಡ್ರೆಸ್ ಹಾಕೊಳ್ತಾನೆ, ಕೆಂಪು ವಸ್ತ್ರಗಳನ್ನ ಧರಿಸ್ತಾನೆ. ಆಗ ಅಮ್ಮ 56 ಇಡ್ಲಿ 200 ಬನಾನಾ ಕೊಡ್ತಾರೆ. 56 ಇಡ್ಲಿ ಚೆನ್ನಾಗಿ ತಿಂದ್ಬಿಟ್ಟು 200 ಬನಾನಾ ತಿಂದ್ಬಿಟ್ಟು ಸ್ಕೂಲಿಗೆ ರೆಡಿ ಆಗ್ಬೇಕಲ್ವಾ, ಯೆಲ್ಲೋ ಬ್ಯಾಗ್ ತಗೊಳ್ತಾನೆ, ಹಳದಿ ಚೀಲ, ಯೆಲ್ಲೋ ಬ್ಯಾಗ್. ಅದ್ರೊಳಗಡೆ 10 ಬುಕ್ಸ್ ಇರ್ತಾನೆ. 10 ಬುಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾನೆ, ಶಾಲೆಗೆ ಹೋಗ್ತಾನೆ. ಅಲ್ಲಿ ಸ್ಕೂಲಲ್ಲಿ ಫಸ್ಟ್ ಲೆಸನ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನ ನಡೆದಿರುತ್ತೆ. ಸೆಕೆಂಡ್ ಲೆಸನ್ ಅನಿಮಲ್ಸ್ ಬಗ್ಗೆ ನಡೆದಿರುತ್ತೆ, ಪ್ರಾಣಿಗಳ ಬಗ್ಗೆ ಅಧ್ಯಯನ ನಡೆದಿರುತ್ತೆ. ಥರ್ಡ್ ಲೆಸನ್ ಬರ್ಡ್ಸ್ ಬಗ್ಗೆ ನಡೆದಿರುತ್ತೆ, ಪಕ್ಷಿಗಳ ಬಗ್ಗೆ ನಡೆದಿರುತ್ತೆ. ಫೋರ್ತ್ ಲೆಸನ್ ಪ್ಲಾಂಟ್ಸ್ ಬಗ್ಗೆ ನಡೆದಿರುತ್ತೆ, ಸಸ್ಯಗಳ ಬಗ್ಗೆ ನಡೆದಿರುತ್ತೆ. ಫಿಫ್ತ್ ಲೆಸನ್ ಫ್ಲವರ್ಸ್ ಬಗ್ಗೆ ನಡೆದಿರುತ್ತೆ, ಹೂಗಳ ಬಗ್ಗೆ. ಫ್ಲವರ್ಸ್ ಹ್ಯಾವ್ 5 ಪೆಟಲ್ಸ್, ಹೂಗಳಲ್ಲಿ 5 ದಳಗಳಿದ್ದಾವೆ ಅಂತೇಳಿ ತಿಳ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬರ್ತಾನೆ. ಓಕೆ, ಮನೆಗೆ ಬಂದಾದ ನಂತರ ಅಲ್ಲಿ 56 ಚಪಾತಿ ಮತ್ತೆ ತಿಂತಾನೆ, 56 ಚಪಾತಿ. ಆಗ ಅಮ್ಮ ಬೈತಾರೆ, ಇಷ್ಟೇ ನಾ ತಿನ್ನೋದಂತೇಳಿ 999 ಕಾಫಿ ಕೊಡ್ತಾರೆ, 999 ಕಾಫಿ ಕೊಡ್ತಾರೆ. ಆ ಕಾಫಿನ ಕುಡಿದ್ಬಿಟ್ಟು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾನೆ. ಕ್ರಿಕೆಟ್ ಅಲ್ಲಿ 6 ಓವರ್ಸ್ಗೆ 36 ರನ್ ಹೊಡಿತಾನೆ. 6 ಓವರ್ಗೆ 36 ರನ್ ಹೊಡಿತಾನೆ. ಹೊಡೆದ್ಬಿಟ್ಟು ತಿರ್ಗಾ ಮನೆಗೆ ಬರ್ತಾನೆ. ಮನೆಗೆ ಬಂದು 3 ಲೆಸನ್ಸ್, 3 ಪಾಠಗಳನ್ನ ಅಧ್ಯಯನ ಮಾಡ್ತಾನೆ. 3 ಲೆಸನ್ಸ್ ಅಧ್ಯಯನ ಮಾಡಿಬಿಟ್ಟು 7 ಪ್ಲೇಟ್ ಲೆಮನ್ ರೈಸ್ ತಿಂತಾನೆ. 7 ಪ್ಲೇಟ್ ಲೆಮನ್ ರೈಸ್, ಚಿತ್ರಾನ್ನ ತಿಂದ್ಬಿಟ್ಟು 10ವರೆಗೆ ಮಲ್ತಾನೆ. 10:30 PM
ಬೆಳಗ್ಗೆ 5:30 ಹೇಳ್ತಾನೆ, ವೇಕ್ ಅಪ್ ಅರ್ಲಿ ಮಾರ್ನಿಂಗ್ at 5:30 AM. ಅದಾದ್ಮೇಲೆ ಸ್ನಾನಕ್ಕೆ ಹೋಗ್ತಾನೆ, ಅಮ್ಮ ಬರ್ತಾರೆ, ಮದರ್ ಬಂದ್ಬಿಟ್ಟು ಮಗು ಪೂಜೆಗೆ ಅಂತ ಹೇಳಿ ಹೂಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹಸಿರು ಬುಟ್ಕೆ ಗ್ರೀನ್ ಬಾಸ್ಕೆಟ್ ಕೊಡ್ತಾರೆ. ಅದರಲ್ಲಿ 4 ರೋಸಸ್ ಮತ್ತೆ 5 ಜಾಸ್ಮಿನ್ ತರ್ತಾನೆ, 4 ಗುಲಾಬಿ 5 ಮಲ್ಲಿಗೆ ತೆಗೆದುಕೊಂಡು ಬಂದು ಪೂಜೆ ಕೋಣೆಯಲ್ಲಿ ಇಡ್ತಾನೆ, ಗಾಡ್ ರೂಮ್ ಇಟ್ಬಿಟ್ಟು ಅಪ್ಪ ಬರ್ತಾರೆ, ಮಗು ನಂದೊಂದು 2 ಪ್ಯಾಂಟ್ 2 ಶರ್ಟ್ ಐರನ್ ಮಾಡು ಅಂತ ಹೇಳ್ತಾರೆ. ಆಗ ಅಪ್ಪಂದು 2 ಪ್ಯಾಂಟು ಮತ್ತೆ 2 ಶರ್ಟ್ ಐರನ್ ಮಾಡ್ತಾನೆ. ಅಮ್ಮ ಮಗು ವೆಜಿಟೇಬಲ್ ಮಾರ್ಕೆಟ್ ಹೋಗಿ ಬನ್ನಿ ಅಂತೇಳಿ ಅಮ್ಮ ಕಳಿಸ್ತಾರೆ. ಆಗ 10 kg ಕ್ಯಾರೆಟ್ 15 kg ಕುಕ್ಕುಂಬರ್ ತೆಗೆದುಕೊಂಡು ಬರ್ತಾನೆ. ಅಮ್ಮ ಖುಷಿ ಆಗ್ತದೆ. 30 ದೂದ್ ಪೇಡ ಕೊಡ್ತಾರೆ, 30 ದೂದ್ ಪೇಡ. ಅದರಲ್ಲಿ 10 ಫ್ರೆಂಡ್ಸಿಗೆ ಕೊಡ್ತಾನೆ. ಅಮ್ಮ ತುಂಬಾ ಇನ್ನೂ ಖುಷಿ ಆಗುತ್ತೆ. 30 ಕಿಸಸ್ ಕೊಡ್ತಾರೆ, ಎಷ್ಟು ಮುದ್ದಾದ ಮಗು ನೀನು ಅಂತ ಹೇಳಿ 30 ಕಿಸಸ್ ಕೊಡ್ತಾರೆ. ಅದರಲ್ಲಿ ಅಪ್ಪನಿಗೆ 10 ಕೊಡ್ತಾನೆ, ಅಮ್ಮನಿಗೆ 10 ಕೊಡ್ತಾನೆ, ತಾನು 10 ಇಟ್ಕೊಳ್ತಾನೆ. ಎಲ್ಲರೂ ಖುಷಿ ಖುಷಿಯಾಗಿ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇರ್ ಗೆಟಿಂಗ್ ವೆರಿ ಹ್ಯಾಪಿ. ಎಲ್ಲರೂ ಖುಷಿ ಖುಷಿಯಾಗಿ ಇರ್ತಾರೆ. ದಿಸ್ ಈಸ್ ದ ಸ್ಟೋರಿ ಆಫ್ ಲಾಂಗ್ ಸ್ಟೋರಿ. ಓಕೆ, ಇದನ್ನ ಯಾರು ಹೇಳ್ಬೇಕು ಅನ್ಸುತ್ತೆ ಅವ್ರು ಮಾತ್ರ ಕೈ ಎತ್ತಿ, ನಾನು ಅವ್ರು ಕೇಳ್ತೀನಿ. ಯಾರಿಗೆ ಇಮ್ಯಾಜ್ ಬರುತ್ತೆ ಅವ್ರು ಮಾತ್ರ ಎತ್ತಿ. ಅಂದ್ರೆ ಎಲ್ಲರೂ ಎತ್ಬಾರ್ದಂತಲ್ಲ, ಎಲ್ಲರೂ ಎತ್ತಿದ್ರೆ ಫಸ್ಟ್ ಜೀನಿಯಸ್ಸೇ ಅವರು. ನಾನು ಆಪ್ಷನ್ಸ್ ಕೊಡ್ತಾ ಇದ್ದೀನಿ, ನೀವೇ ತಿಳ್ಕೊಂಡು ಎತ್ಬಿಡ್ಬೇಕು. ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ, ಎಲ್ಲರೂ ಎತ್ತಿದ್ರೆ ಇನ್ನು ವೆರಿ ನೈಸ್, ಫಂಟಾಸ್ಟಿಕ್. ಯಾರು ಹೇಳ್ತೀರಾ ನೋಡಿ? ಇಷ್ಟು ಸ್ಟೋರಿನ ಎಷ್ಟು ಇಮ್ಯಾಜ್ ರೀತಿಯಿಂದ ನಿಮಗೆ ಕಲ್ಪನೆಗೆ ತೆಗೆದುಕೊಂಡು ಹೋಗಿದ್ದೀನಲ್ವಾ, ನೀವು ಅದನ್ನ ಇಮ್ಯಾಜ್ ಹೆಂಗ್ ಮಾಡ್ಬೇಕು ಅನ್ನೋದು ಆ ಟೆಕ್ನಿಕ್ ಇರುತ್ತೆ. ಅಂದ್ರೆ ಅದು ಫಸ್ಟ್ ಕಲಿಬೇಕಾಗುತ್ತೆ ನಾವು. ಯಾರು ಹೇಳ್ತೀರಾ? ಕೆಲವ್ರಿಗೆ ಬಂತಾ? ಓಕೆ, ಅವರು ಬ್ರೇನ್ 90% ಯೂಸ್ ಮಾಡಿದಾರಂತ. ಕಂಪ್ಲೀಟ್ ಆಗಿ ಬಂದ್ರೆ ಅವರು 95 ಬ್ರೇನ್ ಯೂಸ್ ಮಾಡಿದಾರೆ. ಯಾರು ಹೇಳ್ತೀರಾ? ಯಾರು ಚಾಲೆಂಜ್ ತಗೊಳ್ತಾರೆ ಇದನ್ನ? ನಾನು ನೋಡ್ಬೇಕಲ್ಲ ಅಂತ ಜೀನಿಯಸ್ ಯಾರಿದ್ದಾರೆ? ಯಾರಾದ್ರೂ ಇದ್ದಾರಾ? ಎಲ್ಲರೂ ಜೀನಿಯಸ್ಸೇ, ಬಟ್ ಈ ಒಂದು ಇದರಲ್ಲಿ ಟಾಸ್ಕ್ ಜೀನಿಯಸ್ ಯಾರಿದ್ದಾರೆ? ಎಷ್ಟು ನೆನಪಿದೆ ಅಷ್ಟು. ಎಸ್, ಹಾಗೆ ಹೇಳ್ಬೇಕಂತೇನಿಲ್ಲ ನಿಮಗೆ. ಅಲ್ಲಿ ಇಲ್ಲಿ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಮೈಂಡ್ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಿರಲ್ಲ, ಹಂಗೆ ವರ್ಕ್ ಮಾಡುತ್ತೆ. ಹೇಳ್ತೀರಾ? ಓಕೆ, ನೋಡಿ. ಎಸ್, ಹೇಳಿಮ್ಮ. ಸ್ಟ್ಯಾಂಡ್ ಅಪ್. ಎಷ್ಟು ದನಗಳಿದ್ದಾವೆ? ಮತ್ತೆ ಮನೆಗೆ ಬಂದ್ಬಿಟ್ಟು ಅವರಮ್ಮ ಹೇಳಿ ಅವ್ರಿಗೆ ಏನ್ ಮೈಂಡ್ ಅಲ್ಲಿ ಅವ್ರು ಇವಾಗ ಚೇಂಜ್ ಮಾಡಕ್ಕಾಗಲ್ಲ. ನೀವು ಚೇಂಜ್ ಮಾಡೋದು, ನೀವು ನಿಮಗೆ ಗೊತ್ತಿರೋದು ಮಾತ್ರ ಹೇಳ್ತೀರಾ. ಚೇಂಜ್ ಮಾಡೋದು
ಚೆನ್ನಾಗಿದೆ, ರಿಲ್ಯಾಕ್ಸ್ ಟ್ರೈ ಮಾಡಿದ್ದಾರೆ, ಎಷ್ಟು ಬೇಕಷ್ಟು ಟ್ರೈ ಮಾಡಿದ್ದಾರೆ. ಇದು ಒಂದು ಇಮ್ಯಾಜಿನೇಷನ್ ಇರ್ತದೆ, ಆ ಒಂದು ಇಮ್ಯಾಜಿನೇಷನ್ ಮುಖಾಂತರ ನಾವು ಒಂದು ಹೇಳಿದಪ್ಪ ರಿಪಿಟೇಷನ್ ರಿಕಾಲ್ ಬಗ್ಗೆ ಆ ಥರ ಸ್ಟಡಿ ಮಾಡ್ಬೇಕಂದ್ರೆ ಆ ಥರ ಅಪ್ಲೈ ಮಾಡಿದಾಗ ಮಾತ್ರ ನೀವು ಪರ್ಫೆಕ್ಟ್ ಆಗ್ತೀರಾ, 100% ರಿಸಲ್ಟ್ ನಿಮಗೆ ಸಿಗ್ತದೆ. ಇವಾಗ ಇನ್ನೂ ಹೆಚ್ಚಿಗೆ ಹೇಳ್ಬೇಕಾದ್ರೆ ಇಲ್ಲಿ ಏನಂದ್ರೆ ಗೊಂದಲ ಇರಲ್ಲ, ಈ ಎಜುಕೇಶನ್ ಗೊಂದಲ ಇರಲ್ಲ, ಮತ್ತೆ ನೀವೇನು ಕಲ್ತಿರ್ತೀರ ಅದು ಪರ್ಫೆಕ್ಟ್ ಆಗಿರ್ತದೆ. ಮುಂದೆ ನೀವು ಯಾವುದೇ ತಗೊಳ್ಳಿ, UPS ಆಗಲಿ, KS ತಗೊಳ್ಳಿ, IAS ತಗೊಳ್ಳಿ, ಎಲ್ಲದಕ್ಕೂ ಇದು ನಿಮಗೆ ಇದನ್ನು ಯೂಸ್ ಮಾಡಲಿಕ್ಕೆ ನಿಮ್ಗೆ ಇಡೀ ಜೀವಮಾನ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಮಿಂದ ಇರ್ತೀವಿ ಯಾವಾಗಲೂ ಒನ್ ಟೈಮ್ ಇದನ್ನು ಕಲ್ತ್ಬಿಟ್ರೆ ನೀವು ಎಲ್ಲ ಸಮಯಕ್ಕೂ ನೀವು ಅಪ್ಲೈ ಮಾಡ್ಬೋದು. ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ ಲೈಫ್, ನಿಮ್ಮ ಇಡೀ ಜೀವನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ತರಂಗದಲ್ಲಿ ಹೋಗಿ ನೀವು ಬಿಸ್ನೆಸ್ಸಲ್ಲಿ ಹೋಗ್ತಿರೋ, ಇವತ್ತು ಜಾಬಲ್ಲಿ ಹೋಗ್ತಿರೋ, ಅಥವಾ ಇನ್ನೂ ಬೇರೆ ಬೇರೆ ಉದ್ಯಮದಲ್ಲಿ ಹುಡ್ತಿರೋ, ಈ ಒಂದು ಟೆಕ್ನಿಕ್ಸನ್ನು ಅಪ್ಲೈ ಮಾಡಿದ್ರೆ ಬ್ರೈನ್ ಶಾರ್ಪ್ ಆಗ್ತಾ ಹೋಗ್ತದೆ. ಪ್ರತಿಯೊಂದರಲ್ಲೂ ಏನು ಈ ಮನುಷ್ಯ ವಿಶೇಷವಾಗಿರುತ್ತೆ, ಏನು ಈ ಮನುಷ್ಯ ಏನಾದ್ರೆ ಟಕ್ ಅಂತ ಇದು ಮಾಡ್ತಾನಲ್ಲ ಅಂತೇಳಿ. ಈ ವಿದ್ಯೆನ ಯಾರು ಇವಾಗ ಕಲ್ತಿರಲ್ಲ, ಈ ವಿದ್ಯೆನ ಯಾರು ಕಲ್ತಿರ್ತಾರೆ ಸ್ಪೀಡಾಗಿ ಎಲ್ಲರೂ ಮಾಡ್ತಾರೆ, ಬಟ್ ಅನಿಸುತ್ತೆ ಏನು ಅನಿಸುತ್ತೆ ಎಷ್ಟು ಇನ್ನೂ ಕೆಳಗಡೆ ಇದ್ದಾನಲ್ಲ, ಇನ್ನೂ ಮೈಂಡ್ ಎಷ್ಟು ಶಾರ್ಪ್ ಆಗಬೇಕಲ್ಲ ಅಂತ ಅನಿಸುತ್ತೆ. ಬಟ್ ಹಂಗೆ ಫೀಲ್ ಮಾಡ್ಕೋಬಾರ್ದು, ಯಾಕಂದ್ರೆ ಆ ವಿದ್ಯೆ ಅವ್ರಿಗೆ ಗೊತ್ತಿರಲ್ಲ, ಬಟ್ ಕೆಲವರು ಅದನ್ನ ಅಪ್ಲೈ ಮಾಡಿರಲ್ಲ ಅಥವಾ ಬ್ರೈನ್ ಅಷ್ಟು ಯೂಸ್ ಮಾಡಿರಲ್ಲ, ಹಂಗಾಗಿ ಏರ್ಪೇರ್ ಇರ್ತದೆ. ಬಟ್ ಈ ವಿದ್ಯೆಗಳನ್ನ ನೀವು ಕಲ್ತ್ರೆ ಇದು ಹಿಂದೆ ರಾಜರ ಮಕ್ಕಳಿಗೆ ಕಲಿಸ್ತಕ್ಕಂಥ ವಿದ್ಯೆ, ಈ ಏಕಲವ್ಯ ವಿದ್ಯೆ ಅಂತ ಕರಿತೀವಿ, 100% ಮೆಮೊರಿ. ಇನ್ನೊಂದಿದೆ, ಗಾಂಧಾರಿ ಕೂಡ ಇದೆ. ಗಾಂಧಾರಿ ಅಂದ್ರೆ ನೀವು ಕೇಳಿರ್ತೀರಾ, ಈಗ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಸೈಕಲ್ ಹೊಡೆಯೋದು, ಸ್ವಿಮ್ ಮಾಡೋದು, ಮತ್ತೆ ಆಟ ಆಡೋದು, ಟೆಕ್ಸ್ಟ್ ಬುಕ್ ಓದೋದು, ಅದು ಕೂಡ ತುಂಬಾ ಇಂದ್ರಿಯಗಳ ಶಕ್ತಿ ಜಾಗೃತ ಆಗ್ತದೆ. ಮೇಡಮ್ ಅವರು ಮತ್ತೆ ನಾವು ಏಕಲವ್ಯ ಗಾಂಧಾರಿನ ನಾವು ತರಬೇತಿ ಕೊಡ್ತಾ ಇದ್ದೀವಿ, ಓಕೆನಾ. ಇಲ್ಲಿ ಇನ್ನೊಂದು ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕೇಳಿ, ಇನ್ನೂ ಒಂದು 20 ವರ್ಡ್ಸ್ನ ಟಾಸ್ಕ್ ಕೊಡ್ತೀವಿ ನಾವು. ನೀವು ಕೂಡ ಇದಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಇರ್ತದೆ ಆ ಟಾಸ್ಕ್ ನೋಡಿಬಿಟ್ಟು ನಮಗೂ ಇದು ಕಲಿಬೇಕಪ್ಪ ಅನ್ನೋದಿತ್ತಂದ್ರೆ